ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೊಂದು ರೈಸ್ ರೆಸಿಪಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬೆಳಗಿನ ತಿಂಡಿಗೆ ಮತ್ತು ಮಕ್ಕಳ ಲಂಚ್ ಬಾಕ್ಸಿಗಂತೂ ತುಂಬ ಹೇಳಿ ಮಾಡಿಸಿದ ರೆಸಿಪಿ ಇದೆ ನೋಡಿ ಫ್ರೆಂಡ್ಸ್. ಮತ್ತು ಹೆಲ್ದಿಯಾಗಿಯೂ ಇದೆ. ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಯಾರಾದರೂ ಮೊದಲೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲ ನೋಡ್ಕೋಬೋದ್ರಿ. ಬನ್ನಿರಿ ಇದನ್ನ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಇದು, ಮತ್ತು ಬೇಗನೆ ಮಾಡ್ಕೋಬೋದು. ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತೆಗೆದುಕೊಳ್ಬೇಕು ನೋಡ್ರಿ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋರಿ. ನೀವು ಖಾರ ಎಷ್ಟು ಬೇಕಲ್ರಿ ಅಷ್ಟು ಹಸಿಮೆಣ್ಸಿಕಾಯಿ ಹಾಕೋರಿ. ನೀವು ಖಾರ ಹೆಂಗೆ ತಿಂತೀರಿ ಹಂಗೆ ಹಾಕೋರಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕು ನೋಡ್ರಿ. ಹತ್ತು ನಿಮಿಷದಾಗ ಈ ರೆಸಿಪಿ ಮಾಡ್ಕೋಬೋದ್ರಿ. ಬೆಳಗಿನ ಗಡಿಬಿಡಿಯಾಗ ಮಕ್ಕಳಿಗಂತೂ 10 ನಿಮಿಷದಲ್ಲೇ ಲಂಚ್ ಬಾಕ್ಸ್ ರೆಡಿ ಮಾಡಿಕೊಡ್ಬೋದ್ರಿ. ಮತ್ತು ಹೆಲ್ದಿಯಾಗಿಯೂ ಇರ್ತೈತ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿರಿ. ಸ್ವಲ್ಪ ಶುಂಠಿ ಹಾಕೋಬೇಕು ನೋಡ್ರಿ, ಹಸಿ ಶುಂಠಿ. ಮೆಣಸಿನ್ಕಾಯಿ ನಿಮ್ಮ ಖಾರ ನೋಡ್ಕೊಂಡು ಹಾಕ್ಕೊಡ್ರಿ. ನಮ್ಮ ಕಡೆ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೀನಿ. ಇದಕ್ಕೆ ಸ್ವಲ್ಪ ಒಂದು 5-6 ಗೋಡಂಬಿ ಹಾಕೋಬೇಕು ನೋಡ್ರಿ. ಟೇಸ್ಟಿಗೋಸ್ಕರ ಅಷ್ಟೇ ರೀ ಫ್ರೆಂಡ್ಸ್. ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ಸ್ವಲ್ಪ ಬಡೆ ಸೊಪ್ಪು ಹಾಕ್ಬೇಕು ನೋಡ್ರಿ. ಸೋಂಪು ಅಂತೀವಲ್ರಿ ಅವನ್ನ ಹಾಕೋಬೇಕ್ರಿ. ಸ್ವಲ್ಪ ಮಸಾಲೆ ಹಾಕೋಬೇಕ್ರಿ. ನಾನು ಸ್ವಲ್ಪ ಚಕ್ಕೆ, ಮೆಣಸು, ಚಕ್ರ ಮೊಗ್ಗು ತೊಗೊಂಡಿದ್ನಿ ರೀ, ಹಾಕ್ಕೊಂಡೇನಿ ನೋಡ್ರಿ. ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕ್ರಿ. ಈಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡೇನಿ ನೋಡ್ರಿ. ಕುಕ್ಕರಿಗೆ ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕೋರಿ. ಎಣ್ಣೆ ಬಿಸಿ ಆಗ್ಬೇಕ್ರಿ. ಅವಾಗ ಈ ರೀತಿ ಮಸಾಲೆ ಹಾಕೋಬೇಕ್ರಿ. ಪಲಾವ್ ಎಲೆ ಮತ್ತು ದಾಲ್ಚಿನ್ನಿ, ಚಕ್ರ ಮೊಗ್ಗು, ಒಂದು ಏಲಕ್ಕಿ ಹಾಕ್ಕೊಂಡೇನಿ ನೋಡ್ರಿ. ಇದಕ್ಕೆ ಉದ್ದಗೆ ಕಟ್ ಮಾಡಿರೋ ಉಳ್ಳಾಗಡ್ಡಿ ಹಾಕ್ಕೋಬೇಕ್ರಿ. ಉಳ್ಳಾಗಡ್ಡಿನ ಉದ್ದಕ್ಕೆ ಕಟ್ ಮಾಡಿ ಹಾಕೋರಿ. ಅಂದ್ರೆ ಚೆನ್ನಾಗಿರ್ತೈತಿ, ನೋಡೋಕ್ಕೂ ಚಂದ ಇರ್ತೈತಿ, ತಿನ್ನೋಕ್ಕೂ ಚಲೋ ಇರ್ತೈತ್ರಿ. ಇದು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ನೋಡ್ರಿ. ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಬಾಡಿಸ್ಕೊಡ್ರಿ. ಇದು ರೈಸು ತುಂಬ ಹೆಲ್ದಿಯಾಗಿಯೂ ಇರುತ್ತದೆ ಫ್ರೆಂಡ್ಸ್. ಮಕ್ಕಳು ಸೊಪ್ಪು ತರಕಾರಿಗಳೆಲ್ಲ ತಿನ್ನೋದಿಲ್ಲಲ್ರಿ. ಈ ರೀತಿ ಮಾಡಿಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇಲ್ಲಿ ನಾನು 1 ಕಟ್ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೊಂಡು ತೊಳೆದ್ಬಿಟ್ಟು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೇನಿ ನೋಡ್ರಿ. ಮೆಂತ್ಯ ಸೊಪ್ಪಂತೂ ಹೆಲ್ದಿಗೆ ತುಂಬ ಒಳ್ಳೆಯದು ರೀ. ಅದಕ್ಕೆ ಹೇಳಿದ್ದು ನಾನು ಇದು ಆರೋಗ್ಯಕರವಾದ ರೆಸಿಪಿ ಇದೆ ಅಂತ. ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಡೊಣ್ ಮೆಣಸಿನ್ಕಾಯಿ ಹಾಕ್ಕೋಬೇಕು ನೋಡ್ರಿ. ಕ್ಯಾಪ್ಸಿಕಮ್ ಅಂತೀರಲ್ರಿ ನೀವು ಅದನ್ನು. ಒಂದು ಆಲೂಗಡ್ಡೆ ಹಾಕ್ಕೊಂಡೇನಿ ರೀ. ತರಕಾರಿ ಎಲ್ಲ ಸಣ್ಣಗೆ ಕಟ್ ಮಾಡಿ ಹಾಕ್ರಿ. ಅಂದ್ರೆ ಮಕ್ಕಳು ಇಷ್ಟಪಡ್ತಾರೆ ರೀ. ಇಲ್ಲ ತರಕಾರಿ ಎಲ್ಲ ದಪ್ಪ ಹಾಕಿದರೆ ಮಕ್ಕಳು ತಿನ್ನಲ್ಲ ನೋಡ್ರಿ. ಇದಕ್ಕೆ ಸ್ವಲ್ಪ ವಟಾಣಿ ಹಾಕ್ಕೊಂಡೇನಿ ರೀ. ನೆನೆಸಿರೋ ವಟಾಣಿ ರೀ, ಇವು ಫ್ರೆಶ್ ವಟಾಣಿ ಅಲ್ಲ. ನಿಮ್ಮ ಕಡೆ ಫ್ರೆಶ್ ವಟಾಣಿ ಸಿಗ್ತಿದ್ರೆ ಫ್ರೆಶ್ ವಟಾಣಿ ಹಾಕ್ಕೊಡ್ರಿ. ಇದಕ್ಕೆ ಒಂದು ಸಣ್ಣಗೆ ಕಟ್ ಮಾಡಿರೋ ಟೊಮೆಟೊ, ಸ್ವಲ್ಪ ಬೀನ್ಸ್ ಹಾಕ್ಕೊಂಡೇನಿ ನೋಡ್ರಿ. ಎಲ್ಲ ತರಕಾರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಾಕ್ತೈತಲ್ರಿ, ನೋಡೋಕ್ಕನ ಎಷ್ಟು ಚಂದ ಕಾಣಾಕ್ತೈತಿ. ಹಸಿರು ಹಸಿರಾಗಿ ತುಂಬ ಚೆನ್ನಾಗಿರ್ತೈತೆ ರೀ ಇದು ರೈಸು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡ್ರಿ. ಉಪ್ಪು ಹಾಕಿ ಮತ್ತೊಂದು ಸಲ ಬಾಡಿಸ್ಕೊಡ್ರಿ. ಅಂದ್ರೆ ತರಕಾರಿ ಎಲ್ಲ ಬೇಗ ಸಾಫ್ಟ್ ಆಗ್ತೈತೆ ರೀ.
ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದ್ರೆ ಮತ್ತೊಂದು ಸ್ವಲ್ಪ ಹಾಕ್ಕೊಂಡ್ರಿ. ಆಮೇಲೆ ಬೇಕಾದ್ರೆ ನೀವು ಟೇಸ್ಟ್ ನೋಡಿಬಿಟ್ಟು ಇನ್ನೂ ಬೇಕಂದ್ರೆ ಹಾಕ್ಕೋಬೋದು ರೀ, ಖಾರ ಉಪ್ಪು ಹಾಕ್ಕೋಬೋದು ರೀ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಅನೇಕ ರೀತಿಯ ಲಂಚ್ ರೆಸಿಪಿಗಳು, ಲಂಚ್ ಬಾಕ್ಸ್ ರೆಸಿಪಿಗಳು, ಬ್ರೇಕ್ಫಾಸ್ಟ್ ರೆಸಿಪಿಗಳು ಇವೆ ರೀ. ಮತ್ತು ರೈಸ್ ರೆಸಿಪಿ, ಇನ್ಸ್ಟಂಟಾಗಿ ಮಾಡುವ ರೆಸಿಪಿಗಳು ಇದಾವೆ. ಬೆಳಗಿನ ಗಡಿಬಿಡಿಯಲ್ಲಿ ಬೇಗನೆ ಮಾಡುವಂಥ ರೆಸಿಪಿಗಳು ಸಾಕಷ್ಟು ಇದಾವೆ ರೀ. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನೀವು ಮೊದಲಿಗೆ ನೋಡ್ಕೋಬೋದು. ಈ ತರಕಾರಿಗೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ರಿ, ಕೊತ್ತಂಬರಿ ಸೊಪ್ಪದು ಎಲ್ಲ ಅದನ್ನು ಹಾಕ್ಕೋಬೇಕ್ರಿ. ಇಲ್ಲಿ ನಾನು ಬಾಸ್ಮತಿ ರೈಸ್ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ನೋಡ್ರಿ. ನೀವು ಮಾಮೂಲಿ ರೈಸ್ನು ಹಾಕೋಬೋದು ರೀ. ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ನಿಧಾನವಾಗಿ ಮಾಡಿಕೊಡ್ರಿ, ಇಲ್ಲಾಂದ್ರೆ ನಮ್ಮ ಅಕ್ಕಿ ಎಲ್ಲ ಮುರಿದು ಅಂದ್ರೆ ಚೆನ್ನಾಗಿ ಕಾಣೋದಿಲ್ಲ ನೋಡ್ರಿ. ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿಕೊಡ್ರಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಅಡ್ವರ್ಟೈಸ್ಮೆಂಟ್ ಅದು ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಿದೆ ವಿಡಿಯೋ ನೋಡ್ರಿ, ನನಗೆ ಹೆಲ್ಪ್ ಆಗ್ತೈತೆ ನೋಡ್ರಿ. ಈಗ ಇದಕ್ಕೆ ಎಷ್ಟು ನೀರು ಬೇಕಲ್ರಿ ಅಷ್ಟು ನೀರು ಹಾಕ್ಕೋಬೇಕು ನೋಡ್ರಿ. ನಾ ಬಾಸ್ಮತಿ ಅಕ್ಕಿಗಂತೂ 1 ಕಪ್ಗೆ 1 ಕಪ್ ಅಷ್ಟೇ ನೀರು ಹಾಕ್ಕೋತೀನಿ ರೀ. ಮಾಮೂಲಿ ರೈಸ್ ಇದ್ದರೆ 1 ಕಪ್ಪಿಗೆ 2 ಕಪ್ನಷ್ಟು ನೀರು ಹಾಕ್ಕೋತೀನಿ ರೀ. ಬಾಸ್ಮತಿಗೆ 1 ಕಪ್ಗೆ 1 ಕಪ್ ನೀರು ಹಾಕ್ಕೋಬೇಕು ನೋಡ್ರಿ. ಇದನ್ನು ಈಗಲೇ ಮುಚ್ಚಿಡಬಾರ್ದು ರೀ ಫ್ರೆಂಡ್ಸ್. ಇದು ಕುದಿ ಬರ್ಬೇಕ್ರಿ. ಕುದಿಯಾಕ ಹತ್ತಿಂದ ಮುಚ್ಚಿಡ್ಬೇಕ್ರಿ, ಅಂದ್ರೆ ರೈಸ್ ಚೆನ್ನಾಗಿ ಆಗ್ತೈತೆ ಅಂತ ನೋಡ್ರಿ. ಈಗ ಬೇಕಂದ್ರೆ ನೀವು ರುಚಿ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಬೇಕಂದ್ರೆ ಹಾಕ್ಕೋಬೋದು ನೋಡ್ರಿ. ನೋಡ್ರಿ ಈ ರೀತಿ ಕುದೀತಿರ್ಬೇಕ್ರಿ. ರುಚಿ ನೋಡಿದ್ರಿ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ. ಈ ರೀತಿ ಕುದಿ ಬರ್ತಿರ್ಬೇಕಾದ್ರೆ ನಾವು ಮುಚ್ಚಳ ಮುಚ್ಕೋಬೇಕು ನೋಡ್ರಿ, ಅಂದ್ರೆ ನಮ್ಮ ರೈಸ್ ಚೆನ್ನಾಗಿ ಬರ್ತೈತ್ರಿ. 1 ಅಥವಾ 2 ಸೀಟಿ ಮಾಡಿದ್ರೆ ಸಾಕ್ರಿ. ಹಿಂಗೆ ಕುದಿ ಬಂದಮೇಲೆ ನಾವು ಮುಚ್ಚಳ ಮುಚ್ಚಿರಿ 1 ಅಥವಾ 2 ಸೀಟಿ ಸಾಕ್ರಿ, ಜಾಸ್ತಿ ಮಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ ನಮ್ಮದು ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿ ಆಯ್ತು ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತ್ತೈತಲ್ರಿ. ನೋಡ್ರಿ ಅಕ್ಕಿ ಅಗಳೂ ಎಷ್ಟು ಚೆನ್ನಾಗಿ ಉದ್ದುದ್ಕ ಎಷ್ಟು ಚೆನ್ನಾಗಿ ಕುದ್ದಾವ ನೋಡ್ರಿ. ಈಗ ಇದಕ್ಕೆ ಒಂದು ಅರ್ಧ ಲಿಂಬೆಹಣ್ಣು ಹಾಕ್ಕೋಬೇಕ್ರಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಡ್ರಿ. ನಾನು ಸ್ವಲ್ಪ ಬಿಸಿ ಇರುವಾಗಲೇ ಮಿಕ್ಸ್ ಮಾಡಿಕೊಂಡೆ ಫ್ರೆಂಡ್ಸ್. ನೀವು ಸ್ವಲ್ಪ ಆರಿದ ಮೇಲೆ ಮಿಕ್ಸ್ ಮಾಡಿಕೊಡ್ರಿ, ಅಂದರೆ ಒಡೆಯೋದೇ ಇಲ್ಲ ನೋಡ್ರಿ ರೈಸು. ಅಂದರೆ ಆರಿದ್ರೆ ರೈಸು ತಿನ್ನಕ್ಕೆ ಚೆನ್ನಾಗಿರಲ್ಲ ಅಂತ ನಾನು ಸ್ವಲ್ಪ ಬಿಸಿ ಇರುವಾಗಲೇ ಮಿಕ್ಸ್ ಮಾಡಿಕೊಂಡೆ ನೋಡ್ರಿ. ಆದರೂ ನಮ್ಮದು ರೈಸು ತುಂಬ ಚೆನ್ನಾಗಿ ಬಂದಿತ್ತು ರೀ. ಸ್ವಲ್ಪನೂ ಅಗಳೆಲ್ಲ ಮುರಿದೇ ಇರ್ದಿದ್ದಿಲ್ಲ ಮತ್ತು ಸಾಫ್ಟು ಭಾಳ ಆಗಿದ್ದಿಲ್ಲ, ಚೆನ್ನಾಗಿ ಆಗಿತ್ತು ರೀ ರೈಸು. ನಮ್ಮ ಮನ್ಯಾಗಂತೂ ಎಲ್ಲರೂ ಇಷ್ಟಪಟ್ಟು ತಿಂದ್ರು ನೋಡ್ರಿ. ಬನ್ನಿರಿ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ರಿ. ನೋಡ್ರಿ ಅದು ನೋಡಿದ್ರೆ ಸಾಕು ತಿನ್ಬೇಕು ಅನ್ಸಕತ್ತೈತಲ್ರಿ. ನೀವು ನಿಮ್ಮ ಮನ್ಯಾಗ ಒಂದ್ಸಲ ಮಾಡಿರಿ, ನಿಮ್ಮ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಎಲ್ಲರೂ ಏನಂದ್ರು ಅಂತಲೂ ನನಗೆ ಕಮೆಂಟ್ ಹಾಕಿರಿ. ಇದಕ್ಕೆ ನೀವು ಬೇಕಂದ್ರೆ ರಾಯ್ತ ಮಾಡ್ಕೋಬೋದು ರೀ.
ಇಲ್ಲ ಅಂದ್ರೆ ಬಿಸಿ ಇರ್ತೈತಲ್ರಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಅಂತೂ ತುಂಬ ಚೆನ್ನಾಗಿರ್ತೈತೆ ನೋಡ್ರಿ. ನಾನಂತೂ ತುಪ್ಪ ಹಾಕ್ಕೊಂಡೆ ತಿನ್ನೋದು ಫ್ರೆಂಡ್ಸ್. ನನಗೆ ರೈತ ಎಲ್ಲ ಸೇರಲ್ಲ. ಬಿಸಿ ರೈಸ್ಗೆ ಈ ರೀತಿ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಆಗಿರ್ತೈತೆ ರೀ. ನೀವು ನಿಮ್ಮ ಮನ್ಯಾಗ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಧನ್ಯವಾದಗಳು.